Moduli of elasticity and their relations. ಮೇಜರಾಗಿ 3 ಟೈಪ್ಸ್ ನಮಗಿಲ್ಲಿ ಮಾಡ್ಯುಲೈಗಳು ಕಂಡುಬರ್ತವೆ. 3 ಟೈಪ್ಸ್ ಇದ್ದಾವೆ. ಯಾವ್ಯಾವು ಅನ್ನೋದನ್ನು ನೋಡಬೇಕು ಅಂತಾದರೆ ನೋಡಿ, ಇಲ್ಲಿ ಫಸ್ಟ್ ಸಿಚುವೇಷನಲ್ಲಿ ನಮಗೇನಾಗುತ್ತೆ, ಒಂದು ವೈರ್ ರೀತಿಯಲ್ಲಿರುವಂಥ ಒಂದು ಮೆಟೀರಿಯಲ್ ಇದೆ. ವೈರ್ ರೀತಿಯಲ್ಲಿರುವಂಥ ಒಂದು ಮೆಟೀರಿಯಲ್. ಈ ಮೆಟೀರಿಯಲ್ನ ಮೇಲ್ಭಾಗದಲ್ಲಿ ನಾವು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಮತ್ತು ಈ ಕೆಳಭಾಗ ಏನಿದೆ, ಈ ಕೆಳಭಾಗದಲ್ಲಿ ಒಂದು ಲೋಡನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಲೋಡ್ ಇದೆ. ಈ ಲೋಡಿಂದ ಏನಾಗುತ್ತೆ, ಇದರ ಲೆಂಗ್ತು ಎಲ್ ಇದ್ದಿದ್ದು ಎಲ್ ಪ್ಲಸ್ ಡೆಲ್ಟಾ ಎಲ್, ಅಂದರೆ ಡೆಲ್ಟಾ ಎಲ್ ಅಷ್ಟು ಲೆಂಗ್ತು ಜಾಸ್ತಿ ಆಗುತ್ತೆ. ಈಗ ನಾವು ಈ ಒಂದು ಸಿಚುವೇಷನಲ್ಲಿ ಏನನ್ನು ಡಿಫೈನ್ ಮಾಡ್ಬೋದು ಅಂತಂದರೆ, ಇಲ್ಲಿ ಯಂಗ್ಸ್ ಮಾಡ್ಯುಲಸ್ ಅನ್ನುವಂಥ ಒಂದು ಟರ್ಮ್ನ ಡಿಫೈನ್ ಮಾಡ್ತೇವೆ. ಯಂಗ್ಸ್ ಮಾಡ್ಯುಲಸ್ ಇದು ಒಂದು ರೀತಿಯಾದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಇದರಲ್ಲಿ ಏನು ನಾವು ಸಿಂಬಲ್ನ ಬಳಸ್ತೇವೆ ಅಂತಂದರೆ, ಈ ಡಿಫ್ರೆಂಟ್ ಆಥರ್ಸು ಡಿಫ್ರೆಂಟ್ ಸಿಂಬಲ್ಸ್ನ ಬಳಸ್ತಾರೆ. ಕೆಲವರು ಇ ಅನ್ನೋದು ಬಳಸ್ತಾರೆ. ಹಾಗಾಗಿ ನಾನು ಇಲ್ಲಿ ಇ ಅನ್ನೋ ಟರ್ಮ್ನ ಬಳಸಿದ್ದೇನೆ. ಇ ಈಸ್ ಈಕ್ವಲ್ಸ್, ನಾವಿಲ್ಲಿ ಏನು ಬರೀಬೋದು, ಇದು ಈ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡಿದಂಥ ಒಂದು ಫೋರ್ಸ್ ಏನಿದೆ ಅದು, ಮತ್ತು ಇಲ್ಲಿರುವಂಥ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇಲ್ಲಿರುವಂಥ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಹಾಗಾದರೆ ಅವುಗಳ ಒಂದು ವ್ಯಾಲ್ಯೂ ಇಲ್ಲಿ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಇಲ್ಲಿ ಮೇಲೆ ಬರುತ್ತೆ ನ್ಯೂಮರೇಟ್ರಲ್ಲಿ. ಡಿನಾಮಿನೇಟ್ರಲ್ಲಿ ಬರೋದು ಟೆನ್ಸೈಲ್ ಸ್ಟ್ರೈನ್ ಅಥವಾ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅನ್ನೋದನ್ನು ಬರೀಬೋದು. ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅನ್ನೋದನ್ನು ಬರೀಬೋದು. ಈ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅನ್ನುವಂಥದ್ದು ಏನಿದೆ, ಅದನ್ನು ನಾನು ಒಂದು ಅರ್ಥದಲ್ಲಿ F/A ಅಂಥೇಳಿ ಬರೀತೇನೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇದು ಹೇಗೆ ಈ ಸ್ಟ್ರೆಸ್ಸನ್ನು ನಾವು ಬರ್ಕೊಳ್ಬೋದು ಅಂಥೇಳಿ. ಸೊ F/A ಮತ್ತು ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಲೆಂಗ್ತಲ್ಲಿ ಆದಂಥ ಚೇಂಜು ಮತ್ತು ಒರಿಜಿನಲ್ ಲೆಂಗ್ತ್ನ ರೇಷಿಯೋ, ಇದನ್ನು ಬರೆದಾಗ ನಮಗೆ ಇ ಅಂಥೇಳಿ, ಅಂದರೆ ಯಂಗ್ಸ್ ಮಾಡ್ಯುಲಸ್ಸಿಗೆ ಡೆಫಿನೇಷನ್ ಸಿಗುತ್ತೆ. ಸೊ ಈ ಒಂದು ಈ ಎಲಾಸ್ಟಿಕ್ ಮಾಡ್ಯುಲಸ್ ಅಥವಾ ಯಂಗ್ಸ್ ಮಾಡ್ಯುಲಸ್ ಇಲ್ಲಿ ಏನು ಬಂದಿದೆ, ಇದರ ಯೂನಿಟ್ಟು ನ್ಯೂಟನ್ ಪರ್ ಸ್ಕ್ವೇರ್ ಮೀಟರ್ ಆಗಿದೆ. ಇಟ್ ಈಸ್ ಜಸ್ಟ್ ಲೈಕ್ ಪ್ಯಾಸ್ಕಲ್. ಹಾಗಾಗಿ ಇದನ್ನು PA ಅಂತಲೂ ಸಹ ನಾನು ಬರಿಬೋದು. ಅಲ್ಲಿಗೆ ಇದು ನನಗೆ ಯಂಗ್ಸ್ ಮಾಡ್ಯುಲಸನ್ನು ಕೊಡ್ತಾ ಇದೆ. ಎರಡನೇದು ಯಾವುದನ್ನು ನಾವು ನೋಡ್ಬೋದು ಅಂತಂದರೆ, ಇದು ವಾಲ್ಯೂಮಲ್ಲಿ ಆಗುವಂಥ ಚೇಂಜಸ್ಸಿಗೆ ಸಂಬಂಧಪಟ್ಟ ಹಾಗೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲಿ ಒಂದು ಕ್ಯೂಬ್ ರೀತಿದು ಒಂದು ಮೆಟೀರಿಯಲ್ನ ಬರೆದುಕೊಳ್ತೇನೆ. ಇದು ಕ್ಯೂಬ್ ರೀತಿಯಲ್ಲಿರುವಂಥ ಒಂದು ಮೆಟೀರಿಯಲ್, ಒಂದು ಬಾಡಿ ಹೀಗಿದೆ. ಇದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಕೂಡ ಆಗಿರ್ಬೋದು. ಈಗ ಈ ಥರದ್ದೊಂದು ಬಾಕ್ಸ್ ಇತ್ತು ಅಂತಂದರೆ ಇದರಲ್ಲಿ ಆಗುವಂಥ ಒಂದು ಚೇಂಜಸ್ಗಳು, ಫಾರ್ ಎಕ್ಸಾಂಪಲ್ ಇದರ ಲೆಂಗ್ತ್, ಹಾಗೆಯೇ ಬ್ರೆಡ್ತ್ ಮತ್ತು ಹೈಟ್, ಇವುಗಳನ್ನು ನಾವು ನೋಡಿದರೆ, ಲೆಂಗ್ತ್, ಬ್ರೆಡ್ತ್ ಮತ್ತು ಹೈಟು ಇವುಗಳನ್ನು ನಾವು ನೋಡಿದರೆ, ಈಗ ಇದರಲ್ಲಿ ನಾನು ಕಂಪ್ರೆಸ್ ಮಾಡಿದಾಗ, ಇದಕ್ಕೆ ಕಂಪ್ರೆಸ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ಬದಿಯಿಂದನೂ ಒಂದು ಫೋರ್ಸನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥ. ಹಾಗಾದರೆ ಸೊ ಎಲ್ಲ ಬದಿಯಿಂದನೂ ನಾವೊಂದು ಫೋರ್ಸನ್ನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೇವೆ. ಸೊ ಹೀಗೆ ಸೊ ಆಲ್ 6 ಫೇಸಸ್ಸಿಂದನೂ ನಾನು ಇದಕ್ಕೆ ಫೋರ್ಸನ್ನು ಅಪ್ಲೈ ಮಾಡಿದರೆ, ಈ ಥರ ಫೋರ್ಸನ್ನು ಅಪ್ಲೈ ಮಾಡಿದಾಗ ಇದರಲ್ಲಿ ವಾಲ್ಯೂಮ್ ಚೇಂಜ್ ಆಗುತ್ತೆ. ವಾಲ್ಯೂಮ್ ಚೇಂಜ್ ಆಗುತ್ತೆ. ಹಾಗಾದರೆ ವಾಲ್ಯೂಮಲ್ಲಿ ಏನು ಚೇಂಜ್ ಆಗುತ್ತೆ ಅದರಿಂದ ನಾನು ಇಲ್ಲೊಂದು ಟರ್ಮ್ನ ಡಿಫೈನ್ ಮಾಡ್ತೇನೆ. ಅದನ್ನು ಬಲ್ಕ್ ಮಾಡ್ಯುಲಸ್ ಅಂಥೇಳಿ ಕರೆದುಕೊಳ್ತೇನೆ. ಬಲ್ಕ್ ಮಾಡ್ಯುಲಸ್ ಬಿ. ಈ ಯಂಗ್ಸ್ ಮಾಡ್ಯುಲಸ್ಸಿಗೆ ಸಿಂಬಲ್ ಇ ಬರ್ಕೊಂಡಿದ್ವಿ. ಹಾಗೆಯೇ ಬಲ್ಕ್ ಮಾಡ್ಯುಲಸ್ಸಿಗೆ ಬಿ ಅಂಥೇಳಿ ಸಿಂಬಲ್ನ ಕೊಟ್ಕೊಳ್ತೇವೆ. ಹಾಗಾದರೆ ಬಿ ಏನು ಹೇಳುತ್ತೆ ಅಂತಂದರೆ, ಸೊ ಇದು ವಾಲ್ಯೂಮ್ ಸ್ಟ್ರೆಸ್ ಅಥವಾ ಕ್ಯೂಬಿಕಲ್ ಸ್ಟ್ರೆಸ್ ಅಂತಲೂ ಸಹ ಕರಿಬೋದು. ಎಲ್ಲ ಬದಿಯಿಂದನೂ ಅಪ್ಲೈ ಮಾಡಿದಂಥ ಫೋರ್ಸು ಮತ್ತು ಆ ಟೋಟಲ್ ಏರಿಯಾ, ಅದು ವಾಲ್ಯೂಮ್ ಸ್ಟ್ರೆಸ್ ಆಗುತ್ತೆ. ಸೊ ಡಿವೈಡ್ ಬೈ ವಾಲ್ಯೂಮ್ ಸ್ಟ್ರೈನ್ ಅನ್ನೋದನ್ನು ಬರೀಬೋದು. ಹಾಗಾದರೆ ವಾಲ್ಯೂಮ್ ಸ್ಟ್ರೆಸ್ ಡಿವೈಡ್ ಬೈ ವಾಲ್ಯೂಮ್ ಸ್ಟ್ರೈನ್ ಅಂದರೆ ಕ್ಯೂಬಿಕಲ್ ಸ್ಟ್ರೆಸ್ ಡಿವೈಡ್ ಬೈ ಕ್ಯೂಬಿಕಲ್ ಸ್ಟ್ರೈನ್ ಅಂತಲೂ ಸಹ ಬರೀಬೋದು. ಸೊ ಇದರ ಒಂದು ಮ್ಯಾಥಮೆಟಿಕಲ್ ಫಾರಮ್ ಈ ರೀತಿಯಲ್ಲಿ ಇರುತ್ತೆ ನೋಡಿ. ಇದು ನ್ಯೂಮರೇಟರ್ ಏನಿದೆ ಅಲ್ಲಿ ವಾಲ್ಯೂಮ್ ಸ್ಟ್ರೈನ್, ಸೊ ಆಲ್ ಫೋರ್ಸಸ್ ಡಿವೈಡ್ ಬೈ
ಟೋಟಲ್ ಏರಿಯಾ ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯೂಬ್ ಅದು ಎಫ್ ಡಿವೈಡ್ ಬೈ ಎ ಆಯಿತು. ಸೊ ಡಿವೈಡ್ ಬೈ, ಸೊ ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಡಿವೈಡ್ ಬೈ ಒರಿಜಿನಲ್ ವಾಲ್ಯೂಮ್, ಇಲ್ಲಿ ಹೇಗೆ ಚೇಂಜ್ ಇನ್ ಲೆಂಗ್ತ್ ಡಿವೈಡ್ ಬೈ ಒರಿಜಿನಲ್ ಲೆಂಗ್ತ್ ಇತ್ತು ಹಾಗೆ ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಡಿವೈಡ್ ಬೈ ಒರಿಜಿನಲ್ ವಾಲ್ಯೂಮ್ ಬರುತ್ತೆ. ಬಟ್ ಏನಾಗುತ್ತೆ ಅಂದರೆ ಫಾರ್ ಕಂಪ್ರೆಷನ್ ಇದು ಕಂಪ್ರೆಸ್ ಆಗ್ತಾ ಇರೋ ಕಾರಣ ಸೊ ಇನಿಷಿಯಲ್ ವಾಲ್ಯೂಮ್ ಏನಿತ್ತು, ಇನಿಷಿಯಲ್ ವಾಲ್ಯೂಮ್ ಈಸ್ ಮೋರ್ ದ್ಯಾನ್ ಫೈನಲ್ ವಾಲ್ಯೂಮ್. ಹಾಗಾಗಿ ನನಗೆ ಈ ಟರ್ಮ್ ಏನಿದೆ ಇದು ನೆಗೆಟಿವ್ ಅಂಥೇಳಿ ಕಂಡುಬರುತ್ತೆ, ಯಾಕೆಂದರೆ ಡೆಲ್ಟಾ ವಿ ನೆಗೆಟಿವ್ ಆಗುತ್ತೆ. ಹಾಗಾದರೆ ಸೊ ಈ ಟರ್ಮ್ನ ನಾವು ಇಲ್ಲಿ ಬಲ್ಕ್ ಮಾಡಲಸ್ ಅನ್ನೋದಕ್ಕೆ ನೋಡ್ಬೋದು. ಮತ್ತು ಇದರ ಯೂನಿಟ್ ಕೂಡ ಏನಾಗುತ್ತೆ, ನ್ಯೂಟನ್ ಪರ್ ಸ್ಕ್ವೇರ್ ಮೀಟ್ರ್ ಆಗಿರುತ್ತೆ ಅಥವಾ ಪ್ಯಾಸ್ಕಲ್ ಆಗಿರುತ್ತೆ. ನ್ಯೂಮರೇಟ್ರಲ್ಲಿ ಮಾತ್ರ ನಮಗೆ ಡೈಮೆನ್ಷನ್ಸ್ ಇರುತ್ತೆ, ಡಿನಾಮಿನೇಟ್ರಲ್ಲಿ ಯಾವುದೇ ಡೈಮೆನ್ಷನ್ಸ್ ಇರೋದಿಲ್ಲ. ಇದು ಎರಡನೇದಾಯಿತು. ಹಾಗೆಯೇ ಮೂರನೇ ವಿಚಾರಕ್ಕೆ ಬಂದರೆ ಇಲ್ಲಿ ನೋಡಿ ಶೇಪಲ್ಲಾಗುವಂಥ ಒಂದು ಚೇಂಜ್. ಇಲ್ಲಿ ಯಾವುದೇ ಶೇಪ್ ಚೇಂಜ್ ಇರಲಿಲ್ಲ, ಇದು ಸಿಲಿಂಡ್ರಿಕಲ್ ವೈರ್ ಹಾಗೆ ಸಿಲಿಂಡ್ರಿಕಲ್ ರೀತಿಯಲ್ಲೇ ಇತ್ತು, ಇಲ್ಲಿ ಬಾಕ್ಸ್ ರೀತಿಯಲ್ಲಿ ಇದ್ದಿದ್ದು ಬಾಕ್ಸ್ ರೀತಿಯಲ್ಲೇ ಇತ್ತು. ಆದರೆ ಇಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ಒಂದು ಸ್ಮೂತ್ ಮೆಟೀರಿಯಲ್ ಇದೆ ಅಂಥೇಳಿ ಬಿಲೀವ್ ಮಾಡೋಣ. ಮೊದಲಿಗೆ ಒಂದು ಸ್ಮೂತ್ ಮೆಟೀರಿಯಲ್ ಅದು ಹೇಗಿದೆಯಪ್ಪ ಅಂತಂದರೆ ಈ ಥರದಲ್ಲಿ ಇದೆ ಅಂಥೇಳಿ ಅಂದ್ಕೊಳ್ಳೋಣ. ಹೀಗಿದೆ ಮೊದಲಿಗೆ ಆ ಮೆಟೀರಿಯಲ್ಲು ಈ ಥರದಲ್ಲಿ ಇದೆ, ಹೀಗಿದೆ. ಈಗ ನಾವೇನು ಮಾಡ್ತೀವಿ ಅಂತಂದರೆ ಇದಕ್ಕೆ ಮೇಲಿಂದ ಒಂದು ಈ ಮೇಲ್ಗಡೆಯಲ್ಲಿರುವಂಥ ಏರಿಯಾ ಏನಿದೆ ಈ ಏರಿಯಾದ ಮೇಲೆ ನಾನೊಂದು ಫೋರ್ಸನ್ನು ಅಪ್ಲೈ ಮಾಡ್ತೇನೆ ಇಲ್ಲಿ ಮೇಲೆ. ಹೀಗೆ ಅಪ್ಲೈ ಮಾಡುವಂಥ ಒಂದು ಫೋರ್ಸ್ ಏನಿದೆ ಇದನ್ನು ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂಥೇಳಿ ಕರಿತೇನೆ. ಇಲ್ಲಿ ಮೇಲೆ ಅಪ್ಲೈ ಮಾಡಿದಂಥ ಒಂದು ಫೋರ್ಸು ಟ್ಯಾಂಜೆನ್ಷಿಯಲ್ ಫೋರ್ಸ್. ಯಾವಾಗ ಈ ಟ್ಯಾಂಜೆನ್ಷಿಯಲ್ ಫೋರ್ಸನ್ನು ನಾನು ಅಪ್ಲೈ ಮಾಡ್ತೇನೆ ಆವಾಗ ಇಲ್ಲಿರುವಂಥ ಒಂದು ಬಾಕ್ಸ್ ಏನಿದೆ ಅಥವಾ ಶೇಪ್ ಏನಿದೆ ಅದು ಚೇಂಜ್ ಆಗುತ್ತೆ, ಈ ಥರ ಆಗುತ್ತೆ. ಹೀಗಾಯಿತು ಅಂತ ಅಂದ್ಕೊಳ್ಬೋದು. ಹಾಗಾದರೆ ಇಲ್ಲಿರುವಂಥ ಒಂದು ಫೋರ್ಸ್ ಏನಿತ್ತು ಆ ಫೋರ್ಸನ್ನು ನಾವು ನೋಡ್ಬೋದು, ಅದು ಇಲ್ಲಿದೆ ಟ್ಯಾಂಜೆನ್ಷಿಯಲ್ ಫೋರ್ಸು. ಹಾಗಾದರೆ ಈ ಕಾರ್ನರ್ ಏನಿದೆ, ಇಲ್ಲಿದ್ದಿದ್ದು ಕಾರ್ನರು, ಈ ಕಾರ್ನರ್ ಏನಿತ್ತು ಈ ಕಾರ್ನರು ಇಲ್ಲಿಂದ ನೋಡಿ ಈ ಎಡ್ಜಿಂದ ಈ ಎಡ್ಜಿಗೆ ಬಂದಿದೆ, ನೋಡ್ಬೋದು ಈ ಎಡ್ಜಿಂದ ಎಡ್ಜಿಗೆ ಬಂದಿದೆ. ಹಾಗಾದರೆ ಈ ವಿಡ್ತ್ ಏನಿದೆ ಇಲ್ಲಿ ಇದು ಮುಂದೆ ಹೋದಂಥದ್ದು ಈ ವಿಡ್ತು ಇದನ್ನು ಎಕ್ಸ್ ಅಂತ ಹೇಳಿ ಕರಿಬೋದು, ಈ ವಿಡ್ತನ್ನು. ಮತ್ತು ಈ ಹೈಟ್ ಏನಿದೆ ಇದ್ರದ್ದು ಮೊದಲಿದ್ದಿದ್ದು ಹೈಟು, ಈ ಹೈಟನ್ನು ಹೆಚ್ ಅಂತ ಹೇಳಿ ಕರ್ಕೊಳ್ಬೋದು. ಆವಾಗ ಇಲ್ಲಿ ಫಾರ್ಮ್ ಆಗುವಂಥ ಒಂದು ಆ್ಯಂಗಲು ತೀಟಾ ಆಗುತ್ತೆ. ಹಾಗಿದ್ದಾಗ ನಾನು ಇಲ್ಲಿ ಯಾವ ಥರ ಟರ್ಮ್ನ ಡಿಫೈನ್ ಮಾಡ್ತೇನೆ ಅಂತಂದರೆ ಇಲ್ಲಿ ಶೇಪಲ್ಲಿ ಅಂತಂದರೆ ಆಬ್ಜೆಕ್ಟ್ನ ಒಂದು ಈ ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಆದಂಥ ಒಂದು ಬದಲಾವಣೆ. ಇಲ್ಲಿ ಈ ಫೋರ್ಸ್ ಏನಿತ್ತು ಇದು ಟ್ಯಾಂಜೆನ್ಷಿಯಲ್ ಫೋರ್ಸು, ಆ ಫೋರ್ಸ್ ಇದೆ ಎಫ್. ಮತ್ತು ಇಲ್ಲಿರುವಂಥ ಟಾಪ್ ಸರ್ಫೇಸ್ ಏರಿಯಾ ಏನಿದೆ ಆ ಏರಿಯಾನ ಎ ಅಂಥೇಳಿ ಕರೆದುಕೊಳ್ತೇನೆ. ಹಾಗಾದರೆ ಸೊ ಟ್ಯಾಂಜೆನ್ಷಿಯಲ್ ಫೋರ್ಸ್ ಡಿವೈಡ್ ಬೈ ಟ್ಯಾಂಜೆನ್ಷಿಯಲ್ area of this top surface, that will give the stress, tangential stress ಕೊಡುತ್ತೆ. ಹಾಗಾದರೆ ಸೊ ನೆಕ್ಸ್ಟ್ ನಾನಿಲ್ಲಿ ಬರೀಬೇಕಾಗಿರೋದು ಒಂದು ಟರ್ಮ್ ರಿಜಿಡಿಟಿ ಮಾಡ್ಯುಲಸ್. ಅದಕ್ಕೆ ಯೂಶ್ವಲಿ ನಾವು ಕೆ ಅನ್ನೋ ಸಿಂಬಲ್ನ ಕೊಡ್ಕೊಳ್ತೇವೆ. ಈ ರಿಜಿಡಿಟಿ ಮಾಡ್ಯುಲಸ್ನ ನಾವು ಡಿಫೈನ್ ಮಾಡುವಂಥದ್ದು ರೀತಿ ಹೇಗೆ ನೋಡಿ. ಸೊ ರಿಜಿಡಿಟಿ ಮಾಡ್ಯುಲಸ್ ಈಸ್ the ratio of tangential stress divided by strain. ಈ ರೀತಿಯಲ್ಲಿ ಬರೆದುಕೊಳ್ತೇವೆ. ಯಾವ ಸ್ಟ್ರೈನ್ ಇದು? ಶಿಯರ್ ಸ್ಟ್ರೈನ್ ಅನ್ನೋ ಟರ್ಮ್ನ ಇಲ್ಲಿ ಕೊಟ್ಕೊಳ್ತೇವೆ ಕೆಲವೊಮ್ಮೆ. ಸೊ ಶಿಯರ್ ಸ್ಟ್ರೈನ್ ಅಂಥೇಳಿ ಕರೆದುಕೊಳ್ತೇವೆ. ಸೊ ಹಾಗಾದರೆ ಈ ಶಿಯರ್ ಸ್ಟ್ರೈನ್ ಅಂತಂದರೆ ಏನು ಅನ್ನೋದನ್ನು ನೋಡೋಣ. ಶಿಯರ್ ಸ್ಟ್ರೈನ್ ಇಸ್ ಈಕ್ವಲ್ಸ್, ಇಟ್ ಈಸ್ ಟ್ಯಾನ್ ಥೀಟಾ ವಿಚ್ ಈಸ್ ಈಕ್ವಲ್ಸ್, ಈ ಸಿಚುವೇಷನಲ್ಲಿ ನಮಗೆ ಈ ಎಕ್ಸ್ ಅಂತಂದರೆ ಈ ವಿಡ್ತ್ ಆಯಿತು. ಈ ವಿಡ್ತ್ ಏನಿದೆ ಇದು ಎಕ್ಸ್, ಇದು ಮುಂದಕ್ಕೆ ಹೋಗಿರೋದು, ಈ ಎಡ್ಜು ಮುಂದಕ್ಕೆ ಹೋಗಿರೋವಂಥದ್ದು ಅದು ಎಕ್ಸ್. ಹಾಗಾದರೆ ಸೊ ಆ ಟರ್ಮ್ ಏನಿದೆ ನಾನು ಇಲ್ಲಿ ಬರೀಬೇಕಾಗಿರೋದು ಅದು ಎಕ್ಸ್ ಡಿವೈಡ್ ಬೈ ಹೆಚ್. ಇದು ಟ್ಯಾನ್ ಥೀಟಾ ಡೆಫಿನಿಷನಿಂದ. ಯಾವಾಗ ತೀಟಾ ತುಂಬ ಕಡಿಮೆ ಇರುತ್ತೆ, ಸೊ ಅಂಥ ಒಂದು ಸಿಚುವೇಷನಲ್ಲಿ ಇಫ್ ತೀಟಾ ಈಸ್ ವೆರಿ ಸ್ಮಾಲ್ ಅಂಥ ಟೈಮಲ್ಲಿ ನಾನು ಏನಂತ ಬರೀಬೋದು, ಟ್ಯಾನ್ ಥೀಟಾನ ಥೀಟಾ ಅಂಥೇಳಿ ಬರ್ಕೊಳ್ಬೋದು. ಆವಾಗ ಅಪ್ರಾಕ್ಸಿಮೇಟ್ಲಿ ಇದು ಎಕ್ಸ್ ಡಿವೈಡ್ ಬೈ ಹೆಚ್ ಅಂಥೇಳಿ ಬರುತ್ತೆ. ಇದು ಶಿಯರ್
ಸ್ಟ್ರೈನ್ ಆಗುತ್ತೆ. ಹಾಗಾದರೆ ಅಂಥ ಒಂದು ಸಿಚುವೇಷನಲ್ಲಿ ನಾನು ಈ ಕೆ ಅನ್ನೋವಂಥ ಒಂದು ಟರ್ಮ್ ಏನಿದೆ ಇದನ್ನು ಕೆ ಇಸ್ ಈಕ್ವಲ್ಸ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಈಸ್ ಎಫ್ ಡಿವೈಡ್ ಬೈ ಎ ಹೋಲ್ ಡಿವೈಡ್ ಬೈ ಶಿಯರ್ ಸ್ಟ್ರೈನ್ ಅಂತ ಹೇಳಿದೆ. ಈ ಶಿಯರ್ ಸ್ಟ್ರೈನ್ ಅಂತಂದರೆ ನಮಗಿಲ್ಲಿ ಸಿಕ್ಕಿದೆ ಇದು ಎಕ್ಸ್ ಡಿವೈಡ್ ಬೈ ಹೆಚ್. ಯೂಶ್ವಲಿ ತೀಟಾ ಅನ್ನುವಂಥದ್ದು ಏನಿದೆ ಅದು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಸಾಲಿಡ್ ಮೆಟೀರಿಯಲ್ಸಲ್ಲಿ ತೀಟಾ ತುಂಬ ಕಡಿಮೆ ಇರೋದ್ರಿಂದ ಈ ಫಾರ್ಮುಲಾನ ನಾನಿಲ್ಲಿ ಯೂಸ್ ಮಾಡ್ಬೋದು. ಮತ್ತೊಮ್ಮೆ ಡಿನಾಮಿನೇಟ್ರಲ್ಲಿ ಲೆಂಗ್ತ್ ಡಿವೈಡ್ ಬೈ ಲೆಂಗ್ತ್ ಅನ್ನೋ ಡೈಮೆನ್ಷನ್ ಬರುತ್ತೆ, ನೋ ಯೂನಿಟ್ಸ್. ಸೊ ಅಪ್ಪರ್ ಯೂನಿಟ್ ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ. ಹಾಗಾದರೆ ಇದಕ್ಕೆ ಮತ್ತೊಮ್ಮೆ ನಮಗೆ ಯೂನಿಟ್ಟು ನ್ಯೂಟನ್ ಪರ್ ಸ್ಕ್ವೇರ್ ಮೀಟರ್ ಅಥವಾ ಪ್ಯಾಸ್ಕಲ್ ಅನ್ನುವಂಥದ್ದು ಬರುತ್ತೆ. ಇನ್ನೊಂದು ಸಣ್ಣ ವಿಚಾರನ ನಾನು ಬಲ್ಕ್ ಮಾಡ್ಯುಲಸ್ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ, ಬಲ್ಕ್ ಮಾಡ್ಯುಲಸ್ ಏನಿದೆ ಇದರಲ್ಲಿ ಈ ಟರ್ಮ್ ಏನಿದೆ ಇದು ದಿಸ್ ಈಸ್ ಈಕ್ವ್ಯಾಲೆಂಟ್ ಟು ಪ್ರೆಷರ್. ಹಾಗಾಗಿ ನಾನು ಈ ಬಲ್ಕ್ ಮಾಡ್ಯುಲಸ್ಗೆ ಬಿ ಈಸ್ ಈಕ್ವಲ್ಸ್ ಮೈನಸ್ ಪಿ ಡಿವೈಡ್ ಬೈ ಡೆಲ್ಟಾ ವಿ ಬೈ ವಿ ಅಂತಲೂ ಸಹ ಬರಿಬೋದು. ಇದು ಬಲ್ಕ್ ಮಾಡ್ಯುಲಸ್ ಆಯಿತು, ಇದು ಯಂಗ್ಸ್ ಮಾಡ್ಯುಲಸ್ ಆಯಿತು. ಹಾಗೆಯೇ ಇಲ್ಲಿ ಕೊನೆಯದಾಗಿ ರಿಜಿಡಿಟಿ ಮಾಡ್ಯುಲಸನ್ನು ನೋಡಿದ್ದೀವಿ. ಇವೆಲ್ಲವಕ್ಕೂ ಕೂಡ ಯೂನಿಟ್ ಸೇಮ್ ಇರುತ್ತೆ. ಹಾಗೆಯೇ ನಾವಿಲ್ಲಿ ಈ ಡೆಫಿನೇಷನ್ಸ್ಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇದಿಷ್ಟು ಮಾಡ್ಯುಲೈ ಆಫ್ ಕೆಲವು ರಿಲೇಷನ್ಸ್ ನೋಡೋಣ. ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿಗಳ ಮಧ್ಯದಲ್ಲಿ ಇರುವಂಥ ಕೆಲವು ರಿಲೇಷನ್ಸ್, ಕೆಲವು ಟರ್ಮ್ಸನ್ನು ನಾನು ಮೊದಲು ಕ್ಲಿಯರ್ ಮಾಡ್ತೇನೆ. ಟರ್ಮ್ಸ್ ಈ ಅನ್ನೋದೇನಿದೆ ಇದು ಯಂಗ್ಸ್ ಮಾಡ್ಯುಲಸ್, ಹಾಗೆಯೇ ಈ ಟರ್ಮ್ ಕೆ ಅನ್ನೋದನ್ನು ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಇದು ರಿಜಿಡಿಟಿ ಮಾಡ್ಯುಲಸ್ಗೆ ಯೂಸ್ ಮಾಡ್ತೇನೆ. ಹಾಗೆಯೇ ಈ ಟರ್ಮ್ ಬಿ ಅನ್ನೋದೇನಿದೆ ಇದು ಬಲ್ಕ್ ಮಾಡ್ಯುಲಸ್ಗೆ ಯೂಸ್ ಮಾಡ್ತೇನೆ. ಹಾಗೆಯೇ ಇನ್ನೊಂದು ಟರ್ಮ್ ಮ್ಯೂ ಅಂಥೇಳಿ ಇದು ಪಾಯ್ಸನ್ಸ್ ರೇಷಿಯೋ. ಈ ಪಾಯ್ಸನ್ಸ್ ರೇಷಿಯೋ ಅಂತಂದರೆ ಏನು ಅನ್ನೋದನ್ನು ಒಂದು ಸಣ್ಣ ವಿಚಾರನ ಇಲ್ಲಿ ಹೇಳ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಈಗೊಂದು ಒಂದು ರಾಡ್ ರೀತಿಯ ಒಂದು ಮೆಟೀರಿಯಲ್ ಇಲ್ಲಿದೆ, ಎಲಾಸ್ಟಿಕ್ ಮೆಟೀರಿಯಲ್ಲು ಹೀಗಿದೆ. ಇದರ ಆ್ಯಕ್ಚುಯಲ್ ಲೆಂಗ್ತು ಎಲ್ಲಿದೆ ಮೊದಲಿಗೆ, ಮತ್ತು ಇದರ ರೇಡಿಯಸ್ ಆಫ್ ಕ್ರಾಸ್ ಸೆಕ್ಷನ್ ಏನಿತ್ತು ಅದು ಆರ್ ಇತ್ತು ಅಂತ ಅಂದ್ಕೊಳ್ಳೋಣ. ಇದನ್ನು ಎಲಾಂಗೇಟ್ ಮಾಡಿದರೆ ಸೊ ಆನ್ ಎಲಾಂಗೇಷನ್ ಅದು ಈ ರೀತಿಯಲ್ಲಿ ಆಗ್ಬೋದು ಅಂತ ಅಂದ್ಕೊಳ್ಳೋಣ. ಹೀಗೆ ಲೆಂಗ್ತಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದರೆ ರೇಡಿಯಸ್ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗಾದರೆ ಸೊ ಈ ಒಂದು ಸಿಚುವೇಷನಲ್ಲಿ ನಾವು ಈ ಪಾಯ್ಸನ್ಸ್ ರೇಷಿಯೋನ ಬರೆದುಕೊಳ್ತೇವೆ. ಸೊ ಪಾಯ್ಸನ್ಸ್ ರೇಷಿಯೋ ಡೆಫಿನಿಷನ್ ಏನು ಹೇಳುತ್ತೆ ಅಂತಂದರೆ ರೇಷಿಯೋ ಆಫ್ ಲ್ಯಾಟರಲ್ ಸ್ಟ್ರೈನ್ ಡಿವೈಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅನ್ನೋದನ್ನು ಹೇಳುತ್ತೆ. ಲ್ಯಾಟ್ರಲ್ ಸ್ಟ್ರೈನ್ ಡಿವೈಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಹಾಗಾದರೆ ಲ್ಯಾಟ್ರಲ್ ಸ್ಟ್ರೈನ್ ಅಂತಂದರೆ ಈಗ ನಾವಿಲ್ಲಿ ಯಾವ್ದು ನೋಡ್ಬೋದು, ಲ್ಯಾಟ್ರಲ್ ಸ್ಟ್ರೈನ್ ಅಂತಂದರೆ ಈ ಸೈಡಿಂದ ಆದಂಥದ್ದು, ಹೀಗೆ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂತ ಥಿಕ್ನೆಸ್. ಲಾಂಗಿಟ್ಯೂಡಿನಲ್ ಅಂತಂದರೆ ಇದರ ಲೆಂಗ್ತಲ್ಲೇ ಆದಂಥದ್ದು. ಹಾಗಾದರೆ ಸೊ ಲೆಂಗ್ತಲ್ಲಿ ಜಾಸ್ತಿ ಆಗಿದೆ ಮತ್ತು ಥಿಕ್ನೆಸ್ ಅಥವಾ ರೇಡಿಯಸ್ ಆಫ್ ಕ್ರಾಸ್ ಸೆಕ್ಷನಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ನಾನು ಮೈನಸ್ ಡೆಲ್ಟಾ ಆರ್ ಡಿವೈಡ್ ಬೈ ಡೆಲ್ಟಾ ಎಲ್ ಅನ್ನೋದನ್ನು ಬರೀಬೋದು. ಇದು ಪಾಯ್ಸನ್ಸ್ ರೇಷಿಯೋ ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ಆಗುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ನೋ ಡೈಮೆನ್ಷನ್ಸ್. ನೋಡಿ, ಯಾವುದೇ ಡೈಮೆನ್ಷನ್ಸ್ ಅಥವಾ ಯೂನಿಟ್ಸ್ ಇದಕ್ಕೆ ಇರೋದಿಲ್ಲ. ಇದು ಪಾಯ್ಸನ್ಸ್ ರೇಷಿಯೋಗೆ ಇರುವಂಥ ಒಂದು ಡೆಫಿನೇಷನ್ ಆಗುತ್ತೆ. ಹೀಗೆ ನಾವೀಗ ನೋಡೋಣ ಅಂತ ಇವುಗಳ ಮಧ್ಯದಲ್ಲಿರುವಂಥ ಎಲ್ಲ ರಿಲೇಷನ್ಸ್ ಏನೇನಾಗುತ್ತೆ ಅಂಥೇಳಿ. ಮೊದಲನೇದಾಗಿ ನಾವಿಲ್ಲಿ ನೋಡಬೇಕಾಗಿರುವಂಥದ್ದು ಇ ಈಸ್ ಈಕ್ವಲ್ಸ್ 2k ಇಂಟು 1 ಪ್ಲಸ್ ಮ್ಯೂ. ಇಲ್ಲಿ ಕೆ ಅಂತಂದರೆ ರಿಜಿಡಿಟಿ ಮಾಡ್ಯುಲಸ್, ಮ್ಯೂ ಅಂತಂದರೆ ಪಾಯ್ಸನ್ಸ್ ರೇಷಿಯೋ. ಇದು ಒಂದು.
ಹಾಗೆಯೇ ಎರಡನೇದು ಯಾವುದನ್ನು ನಾನಿಲ್ಲಿ ಮೇಯ್ನಾಗಿ ಬರೀತೀನಿ, ಇ ಈಸ್ ಈಕ್ವಲ್ಸ್ 3b ಇಂಟು 1 ಮೈನಸ್ 2μ. ಇದನ್ನು ಬರೀಬೋದು. ಬಿ ಅಂದರೆ ಬಲ್ಕ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಮತ್ತು ರಿಜಿಡಿಟಿ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್ ಮತ್ತು ಇದು ಬಲ್ಕ್ ಮಾಡ್ಯುಲಸ್, ಇವುಗಳಿಗೆ ರಿಲೇಷನ್ಸ್ಗಳು ಯೂಸಿಂಗ್ ಪಾಯ್ಸನ್ಸ್ ರೇಷಿಯೋ ಹೀಗೆ ಬರುತ್ತೆ. ಈಗ ನಾನೇನು ಮಾಡ್ತೀನಿ ಅಂತಂದರೆ, ಇದು ಮೇಜರ್ ನಮಗಿರುವಂಥ ಒಂದು ರಿಲೇಷನ್ನು. ಈಗ ನಾನು ಇದರಿಂದ ಮ್ಯೂಗೆ ಏನು ಸಾಲ್ವ್ ಮಾಡ್ಬೋದು, ಇದರಿಂದ ನಾನು ಮ್ಯೂಗೆ ಏನಂತ ಬರೀಬೋದು, ಮ್ಯೂ ಈಸ್ ಈಕ್ವಲ್ಸ್ ಇಟ್ ಈಸ್ ಇ ಡಿವೈಡ್ ಬೈ 2k -1 ಅನ್ನೋದನ್ನು ಬರೀಬೋದು. ಇದನ್ನು ನಾನು ಈ ಈಕ್ವೇಷನಲ್ಲಿ ಇದರಲ್ಲಿ ಯೂಸ್ ಮಾಡಿದರೆ ಅವಾಗ ಏನಾಯಿತು, ಇ ಈಸ್ ಈಕ್ವಲ್ಸ್ 3b ಮತ್ತು ಬ್ರಾಕೆಟ್ನ ಒಳಗೆ 1 ಮೈನಸ್ 2 ಮತ್ತು ಈ ಮ್ಯೂಗೆ ನನ್ನ ಟರ್ಮ್ನ ಬರೀಬೋದು, ಮ್ಯೂಗೆ ಇ ಡಿವೈಡ್ ಬೈ 2k -1 ಅನ್ನೋದನ್ನು ಬರೀಬೋದು. ಈಗ ನಾನು ಇದನ್ನು ಸಾಲ್ವ್ ಮಾಡ್ಕೊಳ್ತಾ ಹೋದಾಗ ಇ ಈಸ್ ಈಕ್ವಲ್ಸ್ 3b ಮತ್ತು ಬ್ರಾಕೆಟ್ನ ಒಳಗೆ 1 ಮೈನಸ್ ಇ ಬೈ ಕೆ ಪ್ಲಸ್ 2 ಅಂಥೇಳಿ ಬರುತ್ತೆ. ಹಾಗೆಯೇ ಇದನ್ನು ಸಾಲ್ವ್ ಮಾಡಿದರೆ ನಾನು ಮುಂದೆ ಇಟ್ ಈಸ್ 3b ಬ್ರಾಕೆಟ್ನ ಒಳಗೆ 3 ಮೈನಸ್ ಇ ಬೈ ಕೆ ಅಂಥೇಳಿ ಉಳೀತು. ಹಾಗಾದರೆ ಕಂಪ್ಲೀಟಾಗಿ ನಾನು ಇದನ್ನು ಸಾಲ್ವ್ ಮಾಡಿದರೆ, ಈ ಸ್ಟೆಪ್ಪಲ್ಲಿ ನಾನು ಸಾಲ್ವ್ ಮಾಡಿದರೆ ಇ ಈಸ್ ಈಕ್ವಲ್ಸ್ 9b ಮೈನಸ್ 3e ಬೈ ಕೆ ಜೊತೆಗೆ ಬಿ. ಹಾಗಾದರೆ ಈ ಟರ್ಮ್ನಲ್ಲಿ ನಾನು ಈಗ ಸಾಲ್ವ್ ಮಾಡ್ಕೊಳ್ತೇನೆ, ಅದರ ಇ ಈಸ್ ಈಕ್ವಲ್ ಸಮಥಿಂಗ್ ಬರೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಹಾಗಾದರೆ ನನಗೇನಾಯಿತು, ದಿಸ್ ಈಸ್ ಇ ಪ್ಲಸ್ 3e ಬಿ ಬೈ ಕೆ ಈಸ್ ಈಕ್ವಲ್ಸ್ 9b ಅಂಥೇಳಿ ಬರುತ್ತೆ. ಹಾಗಾದರೆ ಇದರಲ್ಲಿ ಕಾಮನ್ ಆಗಿ ನಾನು ಇನ್ನು ತೆಗೆದ್ರೆ ಆವಾಗ ಬ್ರಾಕೆಟಲ್ಲಿ ಉಳಿಯೋ ಅಂಥದ್ದು ಇಟ್ ಈಸ್ ಕೆ ಪ್ಲಸ್ 3b ಡಿವೈಡ್ ಬೈ ಕೆ ಈಸ್ ಈಕ್ವಲ್ಸ್ 9b. ಅಥವಾ ನಾನು ಈ ಟರ್ಮಲ್ಲಿ ಒಂದನ್ನು ಅಂತಂದರೆ ಈ ಬ್ರಾಕೆಟ್ ಟರ್ಮ್ನ ಈ ಬದಿಗೆ ತೊಗೊಂಡು ಹೋದರೆ ಆವಾಗ ಇ ಈಸ್ ಈಕ್ವಲ್ಸ್ ಏನಾಗುತ್ತೆ, 9bk ಡಿವೈಡ್ ಬೈ ಕೆ ಪ್ಲಸ್ 3b ಅನ್ನೋ ರೀತಿಯಲ್ಲಿ ಕಂಡುಬರುತ್ತೆ. ಸೊ ಇದು ಭಾಳ ಮುಖ್ಯವಾದಂಥ ಒಂದು ರಿಲೇಷನ್ ಆಗುತ್ತೆ ನನಗೆ. ಸೊ ಭಾಳ ಮುಖ್ಯವಾದಂಥ ಒಂದು ರಿಲೇಷನ್ ಇದೆ. ಸೊ ಹಾಗಾದರೆ ಇ ಈಸ್ ಈಕ್ವಲ್ಸ್ ದಿಸ್ ಒನ್ ಹೀಗೆ ಬರುತ್ತೆ. ಹಾಗಾದರೆ ಸೊ ಈಗ ನನಗೆ ಮೇಯ್ನಾಗಿ ಈ ರಿಲೇಷನ್ ಕಂಡು ಬಂತು. ಇದನ್ನು ಇನ್ನೂ ಒಂದು ರೀತಿಯಲ್ಲಿ ನಾವು ಮುಂದಕ್ಕೆ ಹೋದರೆ ಇದು ರಿಲೇಷನ್ ಬಿಟ್ವೀನ್ ಈ ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್ ಮತ್ತು ರಿಜಿಡಿಟಿ ಮಾಡ್ಯುಲಸ್ಗಿರುವಂಥ ಒಂದು ರಿಲೇಷನ್ ಆಯಿತು. ಹಾಗೆಯೇ ನಾನೀಗೇನು ಮಾಡ್ತೀನಿ ಅಂತಂದರೆ ಇದನ್ನೇ ಇನ್ನೂ ಸಿಂಪ್ಲಿಫೈ ಮಾಡಿದರೆ ಹೇಗಾಗುತ್ತೆ ಅಂತೇಳಿ ನೋಡಿ. ಇದನ್ನು ಏನು ಮಾಡ್ಬೋದಪ್ಪ ಅಂತಂದರೆ ಈ ರಿಲೇಷನನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಅವಾಗೇನಾಗುತ್ತೆ, ನನಗಿದು ಇ ಕೆ ಪ್ಲಸ್ 3be ಈಸ್ ಈಕ್ವಲ್ಸ್ 9bk ಅಂತ ಬಂತು. ಹಾಗಾದರೆ ಇದನ್ನು ನಾನು ಮೊದಲು ಒಂದು ಟರ್ಮಿಂದ ಡಿವೈಡ್ ಮಾಡ್ತೇನೆ. ಡಿವೈಡ್ ದಿಸ್ ಬೈ 3ekb ಇಂದ ಡಿವೈಡ್ ಮಾಡ್ತೇನೆ. ಯಾವಾಗ ನಾನು 3ekb ಇಂದ ಡಿವೈಡ್ ಮಾಡ್ತೇನೆ ಆವಾಗ ನನಗೆ ಇಲ್ಲಿ ಇ ಕೆ ಡಿವೈಡ್ ಬೈ 3ekb ಪ್ಲಸ್ 3be ಡಿವೈಡ್ ಬೈ 3ekb ಇಸ್ ಈಕ್ವಲ್ಸ್ 9bk ಡಿವೈಡ್ ಬೈ 3ekb ಅಂಥೇಳಿ ಉಳಿಯುತ್ತೆ. ಹಾಗಾದರೆ ಈ ರಿಲೇಷನ್ ನನಗೇನಿಲ್ಲಿ ಕಂಡು ಬಂದಿದೆ, ಈಗ ಈ ರಿಲೇಷನ್ ಕಂಡು ಬಂದಿದೆ. ಇದನ್ನು ನಾನು ಫೈನಲಾಗಿ ಸಾಲ್ವ್ ಮಾಡ್ತಾ ಹೋದೆ ಅಂತಾದರೆ ಇಲ್ಲಿರುವಂಥ ರಿಲೇಷನನ್ನು ಇಲ್ಲಿ ನೋಡ್ಬೋದು. ನಾನು ಇ ಮತ್ತು ಕೆ ಅನ್ನೋ ಟರ್ಮ್ಗಳು ಹೊರಟೋಯ್ತು. ಹಾಗೆಯೇ ಬಿ ಇ ಅನ್ನೋ ಟರ್ಮ್ ಹೊರಟೋಯ್ತು. ಇಲ್ಲಿ ಬಿ ಕೆ ಮತ್ತು ಬಿ ಕೆ ಇವೆರಡನ್ನು ನಾವು ತೆಗಿಬೋದು. ಅಷ್ಟೇ ಅಲ್ಲ, ಇಲ್ಲಿ 3 ಮತ್ತು 3 ಸಹ ಹೊರಟೋಗುತ್ತೆ ಮತ್ತು ಇಲ್ಲಿ 1 3 ಹೊರಟೋಯ್ತು. ಹಾಗಾದರೆ ಉಳಿಯುವಂಥ ಟರ್ಮ್ ಏನಿದೆ ಅದು 1 ಡಿವೈಡ್ ಬೈ 3b ಪ್ಲಸ್ 1 ಡಿವೈಡ್ ಬೈ ಕೆ
ಇಸ್ ಈಕ್ವಲ್ಸ್ 3 ಡಿವೈಡ್ ಬೈ ಇ ಅನ್ನೋ ರೀತಿಲಿ ಬರೀಬೋದು. ಹಾಗಾದರೆ ಈ ರಿಲೇಷನ್ ನನಗೆ ಸಿಗತ್ತೆ. ಈ ರಿಲೇಷನ್ನು ಭಾಳ ಮುಖ್ಯವಾಗುತ್ತೆ. ಈ ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ ಏನಿದೆ ಅವುಗಳ ಮಧ್ಯದಲ್ಲಿ ಇರುವಂಥ ಒಂದು ರಿಲೇಷನ್ನು.